ವಿಚಾರಗಳನ್ನ ಯಾಕಂದರೆ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ ಯಾರು ಕರೆಯಲ್ಲ ಎಲ್ಲ ಮಾತಾಡಿಸ್ಲಿಲ್ಲ ಅಂತಕ್ಕಂಥ ಕೂಗು ಹೋಗಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕರೆಸಿ ಮಾತಾಡಿದ್ರು. ಈಗ ಅದಾದ ನಂತರ ಯಾರು ಪರ ಇದ್ದಾರೆ ಆ ರೈತರುಗಳು ಕೂಡ ನಾವು ಕೆಲವೊಂದು ಸಜೆಷನ್ಗಳನ್ನ ಕೊಡಬೇಕು, ಕೆಲವು ಬದಲಾವಣೆಗಳನ್ನ ಮಾಡಬೇಕು ಅಕ್ವಿಷನ್ಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಆ ರೈತರುಗಳು ಕೂಡ ನಾವು ಮನವಿಯನ್ನು ಕೊಡಬೇಕು ಅಂತಂದ್ರು. ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಸಂದರ್ಭದಲ್ಲಿ ನನ್ನ ಕೂಡ ಉಪಮುಖ್ಯಮಂತ್ರಿಗಳು ಕರೆಸಿದ್ರು. ಯಾಕಂದರೆ ಅದು ನನ್ನ ಕ್ಷೇತ್ರ ಆಗಿರೋದ್ರಿಂದ ನೀನು ಬರಪ್ಪ, ಅವರೆಲ್ಲ ರೈತರೆಲ್ಲ ಬರ್ತಾರಂತ ಹೇಳಿದ್ರು. ಅದಕ್ಕೆ ಬಂದು ಕೂತಿದ್ದೆ. ಅವರು ಸಜೆಷನ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ಫುಲ್ಫಿಲ್ ಮಾಡ್ತೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಯಾಕಂದರೆ ಇದು ಶುರುವಾದಾಗಿಂದ ಇವತ್ತವರೆಗೂ ಕೂಡ ನಾನೇ ಶಾಸಕ ಅಲ್ಲಿ. ಅದರಿಂದ ಈ ಪಾಂತಾಹ್ವಾನವನ್ನು ಸ್ವೀಕಾರ ಮಾಡಲಿಕ್ಕೆ ಉಪಮುಖ್ಯಮಂತ್ರಿಗಳು ತಯಾರಿದ್ದಾರೆ, ನಾವು ಕೂಡ ತಯಾರಿದ್ದೇವೆ. ಇದು ಯಾರು ಅಕ್ವಿಷನ್ ಮಾಡಿದ್ರು, ಯಾರು ವಿರುದ್ಧವಾಗಿ ಅಕ್ವಿಷನ್ ಮಾಡಿದ್ರು, ಅಕ್ವಿಷನ್ ಆದಮೇಲೆ ಅವ್ರು ಎಷ್ಟು ಸರಿ ಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಆದಮೇಲೆ ಅವರು ಅಕ್ವಿಷನ್ ಆದಂಥ ರೈತರ ಬೇಡಿಕೆಗಳನ್ನ ಯಾಕೆ ಅವತ್ತು ಈಡೇರಿಸಲಿಲ್ಲ, ಇವೆಲ್ಲ ಚರ್ಚೆ ಆಗಲಿ ಸಾರ್ವಜನಿಕವಾಗಿ. ಯಾಕಂದರೆ ಕುಮಾರಸ್ವಾಮಿ ಅವರು ರಿಟರ್ನ್ ರನ್ ಕೇಸ್ ಮಾಡ್ತಾರೆ ಆವಾಗಲೂ, ಏನೋ ಒಂದು ಹೇಳೋದು, ಏನೋ ಒಂದು ದಾರಿ ದಿಕ್ಕು ತಪ್ಪಿಸ್ತಕ್ಕಂಥದ್ದು. ಇದು ಚರ್ಚೆ ಆಗಬೇಕು ಪ್ರಾಮಾಣಿಕವಾಗಿ. ಇದು ಯಾರು ಮಾಡಿದ್ದು, ಈ ಕೂಸು ಯಾರ್ದು ಅಂತ. ಈ ಕೂಸು ನಾವು ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದೀವಿ ಅಷ್ಟೇ, ಮಾಡಿದ ಕೂಸು ಅವ್ರದ್ದು, ಅದನ್ನು ನಾವು ತಲೆ ಮೇಲೆ ಹೊತ್ಕೊಂಡಿದ್ದೀವಿ. ಅದೇ ತೀರ್ಮಾನ ಆಗಲಿ. ಈಗ ಅವರೇ ಆಹ್ವಾನ ಕೊಟ್ಟಿದ್ದಾರೆ, ಸ್ಥಳ ಸಮಯ ಎಲ್ಲಿ ಹೇಳಿದ್ರು ಕೂಡ ನಾವು ಬರಲಿಕ್ಕೆ ತಯಾರಿದ್ದೇವೆ. ನಾವು ಉಪಮುಖ್ಯಮಂತ್ರಿಗಳು ಬಂದು ಅದನ್ನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇವೆ. ಇದು ಯಾರಿಂದ ಆಯಿತು, ಅವರು ಏನೇನು ಮಾತಾಡಿದ್ರು. ಮೊನ್ನೆ ಅವರೊಂದು ಹೋರಾಟಗಾರರ ಸಭೆಯಲ್ಲಿ ಅವರು ಡೆಲ್ಲಿಯಿಂದನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಅಭಿವೃದ್ಧಿ ಪಡಿಸಿದಂಥ ಜಾಗದಲ್ಲಿ ನಾನು ಹೆಣ್ಣುಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ 8,000 ಸ್ಕ್ವೇರ್ ಫೀಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದೇನೆ ಅಂತ. ಅದನ್ನು ಯಾಕೆ ಹೇಳಿದ್ರು ಆ ಮಾತನ್ನ? ಅದು ಕೂಡ ಚರ್ಚೆ ಆಗಲಿ. ಅವರು ಅಕ್ವಿಷನ್ನ ಬಿಡಬೇಕು ಅಂದವರು ಅದನ್ನು ಯಾಕೆ ಹೇಳಿದ್ರು ಅಂತಕ್ಕಂಥದ್ದು ಚರ್ಚೆ ಆಗಲಿ. ಆಮೇಲೆ ಅವರು 2ನೇ ಸರಿ ಮುಖ್ಯಮಂತ್ರಿ ಆದಾಗ ಆ ಬೈರಮಂಗಲ ಸರ್ಕಲ್ ಹೋದಾಗ ಆ ರೈತರುಗಳು ಕೇಳಿದಾಗ ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡೇ ತೀರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ಅದು ಕೂಡ ಚರ್ಚೆ ಆಗಲಿ. ಯಾವ್ಯಾವ್ದು ಚರ್ಚೆ ಆಗಬೇಕು ಎಲ್ಲ ಚರ್ಚೆ ಆಗಲಿ, ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಲಿ. ದಯಮಾಡಿ ಅವರ ಆಹ್ವಾನವನ್ನು ನಾವು ಸ್ವೀಕಾರ ಮಾಡಿದ್ದೇವೆ, ತಲೆ ಬಗ್ಗಿಸಿ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇವೆ. ಅದನ್ನು ನಾವು ಅವರು ಕೂಡ ಬಂದು ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಕೂಡ ಮಾಡ್ತೀವಿ.